ಸೊ ಕೆಲ ಕನ್ನಡ ಪರ ಸಂಘಟನೆಗಳು ಬಂದ್ ಬಗ್ಗೆ ಘೋಷಣೆ ಮಾಡಿವೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಪೊಲೀಸರು ಕೂಡ ಈಗ ವಾಗ್ದಾನವನ್ನು ನೀಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಬಿ ದಯಾನಂದ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದೆ. ಕೆಲ ಕನ್ನಡ ಪರ ಸಂಘಟನೆಗಳು ಮಾತ್ರ ಬಂದ್ಗೆ ಘೋಷಣೆ ಮಾಡಿರುವಂಥವು. ಸೊ ಹಾಗಾಗಿ ನಾವು ಕಾನೂನು ಸುವ್ಯವಸ್ಥೆ ಸರಿಯಾಗಿ ನೋಡ್ಕೋತೀವಿ, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. 22ನೇ ತಾರೀಕು ಅಂದರೆ ನಾಳೆ ಶನಿವಾರ ಕರ್ನಾಟಕ ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೆಲವು ಸಂಘಟನೆಗಳು ಘೋಷಣೆಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಬೆಂಗಳೂರು ನಗರದಲ್ಲಿ ಕೂಡ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಭಂಗ ಆಗದ ರೀತಿಯಲ್ಲಿ, ಜೊತೆಗೆ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಈ ಬಂದ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳು ಆಗದ ರೀತಿಯಲ್ಲಿ ನಾವು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ ಮತ್ತು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ಜೊತೆಗೆ ಅವಶ್ಯ ಇರತಕ್ಕಂತಹ ಏನು ನಮಗೆ ಬೇಕಾಗಿರ್ತಕ್ಕಂತಹ ಫೋರ್ಸ್ ಏನಿದೆ, ಸ್ಟ್ರೈಕಿಂಗ್ ಫೋರ್ಸಸ್ ಇರ್ಬೋದು ಅಥವಾ ಹೋಮ್ ಗಾರ್ಡ್ಗಳಿರ್ಬೋದು, ಅವುಗಳ ಕೋರಿಕೆಗಳನ್ನು ಈಗಾಗಲೇ ಕೊಟ್ಟು ಅವುಗಳನ್ನು ಕೂಡ ಈ ಬಂದ್ ನಿಮಿತ್ತ ನಾಳೆ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ತೊಡಕು ಆಗದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ. ಇದ್ರ ಜೊತೆಗೆ ಈ ಬಂದ್ ಘೋಷಣೆಯನ್ನು ಮಾಡಿರ್ತಕ್ಕಂಥ ಏನು ಸಂಘಟನೆಗಳಿದೆ ಅವುಗಳ ಮುಖಂಡರುಗಳ ಜೊತೆಯೂ ಕೂಡ ನಾವು ಕರೆಸಿ ಅವ್ರ ಜೊತೆ ಮಾತನಾಡಿದ್ದೇವೆ ಮತ್ತು ಅವರುಗಳಿಗೆ ಏನು ಈ ಬಂದ್ ಬಗ್ಗೆ ಇರ್ತಕ್ಕಂತಹ ನಾಳಿನ ಬಂದ್ ಬಗ್ಗೆ ವಾಟಾಳ್ ನಾಗರಾಜ್ ಅವರು ಮಾತಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಬನ್ನಿ ನೋಡೋಣ. ಆಗ್ಬೋದು, ರಾತ್ರಿ 1 ಗಂಟೆವರೆಗೆ ಕುಡಿಬೋದು. ಇದೆಲ್ಲ ಬೆಂಗಳೂರಲ್ಲಿ ಕೊಲೆ ಆಗ್ಬೋದು, ದರೋಡೆ ಆಗ್ಬೋದು, ಸುಲಿಗೆ ಆಗ್ಬೋದು, ಲೂಟಿ ಆಗ್ಬೋದು, ಅತ್ಯಾಚಾರ ಆಗ್ಬೋದು. ಇದೆಲ್ಲವೂ ದಯಾನಂದ್ ಅವರ ದಯೆಯಿಂದ, ಅವರ ಆನಂದದಿಂದ ಇದು ನಡೀತಾ ಇದೆ. ನಾವು ಇಲ್ಲ ಅರೆ ಯಾಕೆ ಸುಮ್ಮನೆ ದಯಮಾಡಿ ನನ್ನ ಆಗಿರೋ ಅಗೌರವ ನೀವು ನೋಡಿದ್ದೀರಿ. ಒಳ್ಳೆ ಕಥೆ, ನಮ್ಗೆ ಅಗೌರವ ಆಗಿಲ್ವೇ? ಆದ್ರಿಂದ ಇದು ಸತ್ಯ ನೋಡಿ. ಯಾರು ಮಾಡ್ತಾರೋ ಬಿಡ್ತಾರೋ, ದಯಾನಂದ್ ಅವರವ್ರದ್ದು ಅವ್ರು ನನ್ಗೇನ್ ಕೇಸ್ ಹಾಕ್ತಾರೋ, ಏನ್ ಗಲ್ಗಾಗ್ತಾರೋ ನೋಡ್ಬೋಣ. ಈ ಚುನಾವಣೆ ಇದು ಮುಗಿದ ನಂತರ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ, ಅತ್ಯಾಚಾರದ ಬಗ್ಗೆ, ಗಾಂಜಾ ಬಗ್ಗೆ, ಅನ್ಯಾಯದ ಬಗ್ಗೆ ನಾವು ಈಗ ಕಮಿಷನ್ ವಿರುದ್ಧವೇ ಹೋರಾಟ ಮಾಡ್ತೀವಿ. ನನ್ನ ಮೇಲೆ ಅದೇನು ಕೇಸ್ ಹಾಕ್ತಾರೆ ಹಾಕ್ಲಿ. ಕನ್ನಡದ ಬಗ್ಗೆ ನಾವು ಮಾತಾಡಕ್ಕೆ ಹೋದ್ರೆ ನಮ್ಮ ಬಗ್ಗೆ ಒಂದು ಸೌಜನ್ಯ, ನಾನೊಬ್ಬ ಸೀನಿಯರ್ ಲೀಡರ್ ಹೋಗಿದ್ದೀನಿ, ಬನ್ನಿ ಮಾತಾಡತ್ತ ಸೌಜನ್ಯ. ಅವ್ರ ಹತ್ರ ನಾವು ಯಾತಕ್ಕೆ ಹೋಗಿದ್ದೀವಿ? ಸೌಜನ್ಯಕ್ಕೆ ಹೋಗಿರೋದು. ಆ ದೃಷ್ಟಿಯಿಂದ ಇದು ನಾಳೆ ಬಂದು ಆಮೇಲೆ ನೀವು ಇವತ್ತು ನೋಟಿಸ್ ಜಾರಿ ಮಾಡೋರು, ನಮಗೆ ನೋಟಿಸ್ ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿದ್ದಾರೆ ಮತ್ತು ಹೌದು ಎಲ್ಲರಿಗೂ ಮಾಡಿದ್ದಾರೆ. ಎಲ್ಲ ಪೊಲೀಸ್ ಸ್ಟೇಷನ್ನವರು ಕರಿತಾ ಇದ್ದಾರೆ ನೀವೆಲ್ಲ ಬರಬೇಕು ಅಂತ. ನಾನು ಎಲ್ಲರಿಗೂ ಹೇಳ್ತೀನಿ, ರಾಜ್ಯದ ಎಲ್ಲರಿಗೂ ಯಾರು ಹೆದರಬೇಡಿ, ಪೊಲೀಸ್ನವ್ರು ಕರೆದು ಹೋಗಬೇಡಿ. ಬಂಧನ ಆದರೆ ಹೋಗಿ, ನಿಮ್ಮನ್ನು ಬಂಧಿಸ್ತಾರೆ ಹೋಗಿ, ಹೆದರ್ಬೇಕಾಗಿಲ್ಲ. ಏನು ಇದು ಮಾಡಕ್ಕೆ ಹೋಗಬೇಡಿ. ಬಂಧನ ಹೋಗಿ. ಇಡೀ ರಾಜ್ಯದಲ್ಲಿ ಎಲ್ಲರೂ ಬಂಧನ ಆದರೆ ಹೋಗಿ, ಬಂಧನಕ್ಕೆ ಒಳಗಾಗಿ. ನನಗೆ ಬೆಳಿಗ್ಗೆ ನೋಟಿಸ್ ಕೊಟ್ಟರು, ಆ ನೋಟಿಸ್ ಬಂತು. ನಾನು ಹೇಳಿದೆ ಅದೇನೋ ನೋಟಿಸ್ ಇಸ್ಕೊಳ್ಳಪ್ಪ ಅಂತ ನಮ್ಮ ಹುಡುಗನಿಗೆ ಹೇಳ್ಬಿಟ್ಟು ನಾನು ಬಂದೆ. ಇನ್ನು ಆ ನೋಟಿಸ್ ಏನು ಗೊತ್ತಿಲ್ಲ. ಅವರು ನಾಳೆ ನಾವು ಬಂದ್ ಮಾಡ್ತೀವಿ, ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ. ಯಾವ ಅಪಪ್ರಚಾರಕ್ಕೂ ಕಿವಿ ಕೊಡೋದು ಬೇಡಿ. ತಾವು ತಮ್ಮಲ್ಲಿ ಈ ಬಂದು ನಾನು ಅತ್ಯಂತ ಕಳಕಳಿಯಿಂದ ಹೇಳ್ತೀನಿ, ನೀವು ಶಕ್ತಿ ಕೊಡ್ತಾ ಇದ್ದೀರಿ, ಮಾಧ್ಯಮದ ಶಕ್ತಿ ಕೊಡ್ತಾ ಇದ್ದೀರಿ. ಕನ್ನಡದ ಚಾನಲ್ಗಳು, ಕನ್ನಡದ ಬಗ್ಗೆ ಅಭಿಮಾನ ಇರ್ತಕ್ಕಂಥವರು, ಪತ್ರಕರ್ತರು ಎಲ್ಲರೂ ನೀವು ನಮ್ಗೆ ಬೆಂಬಲ ಕೊಡ್ತಾ ಇದ್ದೀರಿ. ನಾಳಿನ ಬಂದು ಇದು ನಿಮ್ಮೆಲ್ಲರ ಬೆಂಬಲದಿಂದ ಯಶಸ್ವಿ ಆಗಬೇಕು. ಯಾವುದೇ ಅಪಪ್ರಚಾರ ಬೇಡ. ಟೌನ್ ಹಾಲಿಂದ 11:30 ಗಂಟೆಗೆ ನಾವು ಮೆರವಣಿಗೆ ಹೋಗ್ತೀವಿ. ಅವ್ರು ಬಿಡ್ತಾರೋ ಬಿಡಲ್ವೋ
ಬಂಧನ ಮಾಡ್ತಾರೋ ಹೋಗ್ತೀವಿ. ಬೆಂಗಳೂರಿನ ಎಲ್ಲ ಮಹಲ್ಗಳು ಮುಚ್ಚಬೇಕು, ಎಲ್ಲ ಚಾಲಕರು ಹೊರಗಡೆ ಬರಬೇಕು. ಸಂಪೂರ್ಣ ಕರ್ನಾಟಕ ಬಂದ್ ಉಂಟು. ಕರ್ನಾಟಕ ಬಂದ್ ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಇದ್ದೇ ಇದೆ.